ಈಗ ಹೊರಟಿದ್ದೀವಿ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಮ್ಮಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಬನ್ನಿ ಹೋಗೋಣ. ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಫುಲ್ ರಶ್ ಆಗಿರ್ಬೋದು. ಅಲ್ಲಿ ಗೊತ್ತಿಲ್ಲ, ನಮ್ಮ ಅಕ್ಕ ಬಂದು ವೆಯ್ಟ್ ಮಾಡ್ತಾ ಇದ್ದಾಳೆ. ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ರೈಲ್ವೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಲ್ಲಿ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಜನ ರಶ್ ಇದೆ. ಟ್ರೈನಿಗೆ ಇನ್ನೂ ಬಂದಿಲ್ಲ. ಎಷ್ಟೊಂದು ಜನ ಅವರು. ನಮ್ಮ ಅಕ್ಕ ಬಂದು ವೆಯ್ಟ್ ಮಾಡ್ತಾ ಇದ್ದಾಳೆ. ಅವಳ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲಿದ್ದಾಳೋ ಗೊತ್ತಿಲ್ಲ. ಬಂದು ಸೀಟ್ ಇಟ್ಕೊಂಡು ಆ ಕಡೆಯಿಂದ ಎದ್ದಿ. ಸೊ ನಾವು ಬಂದಿದ್ದೀವಿ ನೋಡಿ. ಈ ಥರ ಇದೆ, ಬ್ಯಾಗ್ ಇಟ್ಕೊಳಕ್ಕೆ, ಈ ಥರ ಕಾಲು ಇಟ್ಕೊಳಕ್ಕೆ ಒಂಥರ ಹಿಂಗೆ ಸಪ್ರೇಟ್ ನೋಡಿ. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾನು ಈ ಥರ ಸೀಟಲ್ಲಿ ಕೂತಿರೋದು. ಬೇರೆ ಅಂದರೆ ಒಂದೇ ಲೈನ್ ಇರೋ ಥರ ನೀವು ಸಪ್ರೇಟ್ ಇರೋದು. ನೀನು ಬಂದಿದೆಯಾ? ನಾನು ಬಂದಿಲ್ಲ. ಇದೆ, ನಾನು ಟ್ರೈನಲ್ಲಿ ಓಡಾಡಲ್ಲ ಜಾಸ್ತಿ, ಹಂಗಾಗಿದೆ. ಫಸ್ಟ್ ಇನ್ನೂ ಸೂಪರಾಗಿದೆ. ಸೊ ಈಗ ಹೊರಟಿದ್ದೀವಿ ಊರಿಗೆ. ಬನ್ನಿ ಹೋಗೋಣ. ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿ ತುಮಕೂರವ್ರಿಗೆ ಕುತ್ಕೊಂಡ್ವಿ. ಯಾರೋ ಅಲ್ಲಿ ರಿಸರ್ವೇಷನ್ ಅವ್ರು ಕಂಪ್ಲೇಂಟ್ ಮಾಡಿದ್ರು ಅನ್ಸುತ್ತೆ, ಮೇ ಬಿ. ಅಂದರೆ ಅಲ್ಲಿ ಈ ಬೇರೆ ಬೇರೆ ಹುಡುಗರು, ಪೋಲಿ ಹುಡುಗರು ಥರ ಹತ್ಬಿಟ್ಟಿದ್ರು. ಕಂಪ್ಲೇಂಟ್ ಮಾಡಿದ್ರು ಅನ್ಸುತ್ತೆ. ಪೊಲೀಸವರು, ಚೆಕ್ಕಿಂಗ್ ಅವರೆಲ್ಲ ಬಂದಿದ್ರು. ಚೆಕ್ಕಿಂಗ್ ಅವರು ಎಲ್ಲ ಹುಡುಗರನ್ನೆಲ್ಲ ಕಳಿಸಿದ್ರು. ನಮ್ಮನ್ನು ಇಲ್ಲಿ ಕರ್ಕೊಂಬಂದು ಕೂರಿಸಿದ್ರು. ಇಲ್ಲಿ ಕುತ್ಕೊಳ್ಳಿ ಜನರಲ್ ಅಂತ. ನಾವಿಲ್ಲಿ ಈಗ ಬಂದು ಕೂತಿದ್ದೀವಿ ನೋಡಿ. ನಮ್ಮ ಅಕ್ಕ ಬಿಸ್ಕೆಟ್ ತಿಂತಾವಳೆ. ತುಮಕೂರಿಂದ ತಿಪ್ಟೂರು ಹೋಗ್ತಾ ಇದ್ದೀವಿ. ಬಂದು ಇಳಿದ್ವಿ ಅರಸೀಕೆರೆಗೆ. ಲಿಫ್ಟಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ಹೋಗೋಣ ಅಂತ. ಆ ಕಡೆ ಇದೆ, ಕ್ಲೋಸ್ ಮಾಡಿದೆ. ಅರಸೀಕೆರೆಯಿಂದ ಡೈರೆಕ್ಟ್ ಆಟೋ ಹೋಗ್ತಾ ಇದ್ದೀವಿ. ಊರಿಗೆ ಹೊರಟಿದ್ವಿ. ಡೈರೆಕ್ಟ್ ಇಲ್ಲಿಂದ ಬಸ್ಗೆ ಹೋಗ್ತಾ ಇಲ್ಲ, ಆಟೋಲ್ಲೇ ಹೋಗ್ತಾ ಇದ್ದೀವಿ. ಹೋದ್ಮೇಲೆ ಗೊತ್ತಾಗೈತವಳೆ ನಾನು ಬರ್ತಾ ಇದ್ದೀನಿ. ನನ್ನ ಮಗಳಿಗೆ ಹೇಳಿರಲಿಲ್ಲ ಗೈ, ಬರಲ್ಲ ಅಂತ ಹೇಳಿದ್ದೆ. ಸ್ಟೇಟಸ್ಗೆ ಹಾಕ್ಬಿಟ್ಟಿದ್ದೀನಿ. ನೋಡ್ಬಿಟ್ಟವಳೆ ಬರ್ತಾ ಇದೆಯಾ ಸುಳ್ಳು ಹೇಳ್ತೀನಿ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಇದು ನಮ್ಮ ಅರಸೀಕೆರೆಯಲ್ಲಿ ಹಳೇ ಕಾಲದ ದೇವಸ್ಥಾನ. ಚೆನ್ನಾಗಿದೆ, ಒಂದ್ಸಲ ಒಳಗಡೆ ಹೋಗ್ಬೇಕು. ಹೀಗಿದೆ ನೋಡಿ ಗೈಸ್ ನಮ್ಮ ಊರಿನ ವಾತಾವರಣ. ಆಟೋದು ಹೋಗ್ತಾ ಇದ್ದೀವಿ. ಸೌಂಡು ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಸಿಲಿಲ್ಲ ಮೇಯ್ನ್. ನನಗೆ ಇದಿದೆ, ಶೆಕೆ ಆಗುತ್ತೆ, ಬಿಸಿಲಿರುತ್ತೆ ಹೋದರೆ ಇವಾಗ ಅಂತ ಅನ್ನಿಸ್ತಿತ್ತು. ಬಟ್ ಬಿಸಿಲೇ ಇಲ್ಲ, ತಣ್ಣಗಿದೆ ಗೈಸ್. ಒಂಥರ ಮಲೆನಾಡು ಸೈಡ್ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿದೆ. ಹಿಂಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಅರಸೀಕೆರೆಯಿಂದ ನಮ್ಮೂರಿಗೆ 18 ಕಿಲೋಮೀಟ್ರ್ ಆಗುತ್ತೆ. 18 ಕಿಲೋಮೀಟ್ರು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಬೆಟ್ಟ ಗುಡ್ಡ, ನಮ್ಮೂರಿನ ಬೆಟ್ಟ ಗುಡ್ಡಗಳನ್ನು. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ. ಗೈಸ್ ಈಗ ಮನೆಗೆ ಬಂದ್ವಿ. ಈಗ ಕೂತಿದಾರೆ ನೋಡಿ ನಮ್ಮ ಗಂಗಾಧರಯ್ಯನವ್ರು. ಇಲ್ಲಿ ಇಸ್ಪಿಟ್ ಆಡ್ತವ್ರೆ. ಊನೋನ ಯಾವುದೋ ಕಾರ್ಡ್ ಆಡ್ತವ್ರೆ ಅಕ್ಕ ತಂಗಿ. ಇವರು ಬಾಳೆಹಣ್ಣು ತಿಂತವ್ರೆ. ನಾವು ಪಾಚ್ಕೊಂಡಿದ್ದೀವಿ. ಅವರು ಹುಷಾರಿಲ್ದಿರ ಒಂದು ವಾರ ರಜಾ ಹಾಕಿದ್ರಲ್ಲ, ರಜಾ ಕೊಡಲ್ಲ. ನೋಡಿ ಇಲ್ಲಿ ನಮ್ಮ ತಾತ ಅಳ್ಸನ್ ಕಟ್ ಮಾಡ್ತವ್ರೆ.
ಓ ಬೇರೆ ಬಾಕ್ಸ್ ಬೇಕಂತೆ. ಎಡೆಗೆ ಬೇರೆ ಬೇಕಂತ. ಒಂದು ಕೈ ಎಡಿಗೆ ಒಂದು ಹಾಕ ಇದಾಗ್ತದೆ ಒಳ್ಳೆ ತೆಗೆದು ಮುಚ್ಚಿ ನೋಡಿ ಗೈಸ್, ಇದು ಬ್ಯಾಕ್ ಯಾರ್ಡ್. ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇದು ಊರಲ್ಲಿ ಇದು ಬ್ಯಾಕ್ ಯಾರ್ಡ್. ನೋಡಿ ಬ್ಯಾಕ್ ಯಾರ್ಡ್ ಹಿಂಗಿದೆ. ಯಾವ ಇವೆಲ್ಲ ನಮ್ಮ ಅಕ್ಕ ಕೂತಿದ್ದಾರೆ, ನಮ್ಮ ತಾತ ಕಟ್ ಮಾಡ್ತವ್ರೆ. ಹೆಂಗ್ ಮಾಡಿಳು ಅಂತ ಈಗ ತೋರ್ಸಿ. ಈಗ ಅವಳು ನಾಯಿ ಗುಟ್ಟಕ್ಕೆ ಇಡಕ್ಕೆ ಹೋದ್ರೆ ಗೈಸ್, ಇವಳು ಹೆಂಗೋ ಆಡ್ತಾಳಂತೆ. ಹಾ ಅಂತ ತೋರಿಸ್ತಿದ್ಲು, ಓದ್ಲು ಒಳಿಕೆ. ಈಗ ನೋಡೋಣ ಇರಿಕೆ. ಒನ್ಸ್ ಮೋರ್ ಅಂತ ಕೇಳೋಣ. ಒನ್ಸ್ ಮೋರ್ ಲಾವಣ್ಯ. ಗೈಸ್, ಅವಾಗಿಂದ ನಮ್ಮಪ್ಪ ಅವಳಿಗೆ ಏನಾರು ತಿನ್ನಡಿ, ಉಣ್ತೀಯಾ, ಹೊಟ್ಟೆ ಹಸ್ದೈತಾ, ತಿನ್ನಡಿ, ಅವಳು ತಿಂತಾ ಇರ್ಬೇಕಂತ ಅವಾಗ ಸ್ಟಾಪ್ ಆಗಿರ್ಬಾರ್ದಂತ ಬಾಯಿ ಅವಳ್ದು. ಅಂದ್ರೆ ನಮ್ಮಂತವ್ರಿಗೆ ಊಟ ಹಾಕೋ ಜಾಗ. ತಿನ್ನೋಗು ಅಂತ ಅವಾಗ. ಇವ್ರು ಗೊತ್ತಲ್ಲ ಗೈಸ್ ಯಾರು ಅಂತ. ಅವರೇ ಇವರು. ನಿಂದು ತಾಯಿ ಗುಣ ಹಾಕಿದೀನಿ ನೋಡ್ದ ಲಾಗಲ್ಲಿ. ನೀನ್ ಹೇಳಿದ ಡೈಲಾಗಿಗೆ ಅವಳ ಜೊತೆ ಶಾಪಿಂಗ್ ಹೋಗಿದ್ದಲ್ಲ ಸ್ವಪ್ನ, ಇದಕ್ಕೆ ಅದ್ರಲ್ಲಿ ಹೇಳಿದ್ಯಲ್ಲ, ಯೂಟ್ಯೂಬರ್ಗೆ ಕಷ್ಟ ವಿಡಿಯೋ ಮಾಡೋಕ್ಕೆ ನಮ್ಮ ಚಿಕ್ಕಮ್ಮಂಗೆ ಆ್ಯಡ್ಸಪ್ ಅಂದಿದ್ದಕ್ಕೆ ಹಾಕಿದ್ದೀನಲ್ಲ ವಿಷ್ಣುವರ್ಧನ್ ದೊಡ್ಡಣ್ಣದು ಡೈಲಾಗು. ನಿಂದು ಒಂಥರ ಏನೋ ಅಂತನಲ್ಲ, ಅದು ನಿನ್ನ ಫೋಟೋ ಹಾಕಿ ನಿಂದಕ್ಕೆ ಹಾಕಿದ್ದೀನಿ. ಸೂರ್ಯವಂಶಂದೆ. ಅದನ್ನ ಹಾಕಿದ್ದೀನಿ. ಲಾಸ್ಟ್ ಅಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಐತೆ. ಮಾವನ ಮಗಳು ಬಂದಿದ್ದಾರೆ, ಕುತ್ಕೊಂಡ್ ಮಾತಾಡ್ತಾ ಇದ್ದೀವಿ. ಅಯ್ಯೋ ಸುಮ್ಮನೆ ತಂದದ್ದೆ ವೇಸ್ಟ್ ಒಂದು ಡಬ್ಬ 250 ನೋಡ್ರಿ ಡಬ್ಬ. ಇವರು ಅಧ್ಯಕ್ಷರು ಏನಾಗಿರೋದು ಈಗ ನೀನು? ಅಧ್ಯಕ್ಷರ ಇದಕ್ಕ ಗ್ರಾಮ ಪಂಚಾಯಿತಿಯ ನಮ್ಮೂರಿನ ಅಧ್ಯಕ್ಷರು ಗೈಸ್ ಇವರು. ಏನಾದ್ರೂ ತುಂಬಾಪುರದಲ್ಲಿ ಸಮಸ್ಯೆ ಇದ್ರೆ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಒಂದ್ಸತಿ ಮೀಟ್ ಮಾಡಕ್ 2,000 ರೂಪಾಯಿ ದುಡ್ಡು ಮಾಡ್ತಾಳೆ. ಇವರೇ PA. ಇವ್ರ ಹತ್ರ ಸೈನ್ ಮಾಡಿಸಿ ದುಡ್ಡು ಕೊಟ್ರೆ ಅವ್ರನ್ನ ಮೀಟ್ ಮಾಡಿಸ್ತಾರೆ ಕರ್ಕೊಂಬಂದು. ಈಗ ಪ್ಲೇನ್ ತಂದಿದ್ದೆ, ಅದೇನ್ ಗೊತ್ತ, ಹಿಂಗ್ ನರ್ನರ್ಗೆ ಹೆಂಗೆ ಇರ್ತಲ್ಲ, ಅವಾಗ ಅಲ್ಲಿ ಕೂತ್ಕೊಂಡೋಗ್ತಿ. ಇದೇ ಸರಿ ಇಲ್ಲ, ಇದೇನಿಲ್ಲ ಸ್ಟೈಲ್. ಇದು ನಮ್ಮ ಮನೇಲಿ ಇವಾಗ ಇದೇ ಇರೋದು. ಹಂಗೂ ಅರ್ಧ ಕಟ್ ಮಾಡಿ ಬಿಸಾಕಿ ಮತ್ತೆ ಹಾಕಿದ್ದಾರೆ, ಅದು ಹಂಗಾಯ್ತು ಇರೋದು. ಸುಮ್ಮನೆ ಡಿಸೈನ್ ನಂಗೆ ಅಲ್ಲ, ಮೊದ್ಲಿಂದು ನರ್ನರ್ಗೆ ಹಂಗೆ ಹಿಂಗ್ ಮುಡಿಚ ಜೂಮ್ ನೋಡಿ. ನಮ್ಮ ತಾತ, ನಮ್ಮ ದೊಡ್ಡಪ್ಪ, ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಏನು ಮಾಡಿಲ್ಲ. ಈಗ ನಾನು ಹೋದಾಗಿಂದ ಎಲ್ಲಾರು ಮಾಡಿಲ್ವಲ್ಲ, ವಜ್ಜ ಒಣಕೆಂಡೆಲ್ಲ ಇದಾಯ್ತು. ಹಂಗೂ 2-3 ದಿವಸ ಇದಾಗ್ತಿ. ಹುಡುಗಿ ಇದು ಅಧ್ಯಕ್ಷರು ಮನೆ ಗೈಸ್. ಹೆಂಗಿದೆ ನೋಡಿ, ನೋಡ್ಕೊಳ್ಳಿ ಬರಕ್ಕೆ. ಇವರೇ ಅಧ್ಯಕ್ಷರು.
ಅವೇ ನಾನು ತಾಂಡವಯ್ಯ ದಾರ ಕನ್ನಡ ಓದ್ತೀನಿ ಬಾಗಿ ಚೆನ್ನಾಗಿತ್ತು. ಇವೇನ್ ನಂಗೆ ಇಷ್ಟ ಆಗಿಲ್ಲ ಇವಾಗಿರೋವು ಚೆನ್ನಾಗಿಲ್ಲ ಕಣ ಇವು. ಇದು ಒಂಥರ ಚೆನ್ನಾಗಿ ಅನ್ನಿಸ್ತು ಹಾಕೊಂಡಿದ್ದೆ. ಚೆನ್ನಾಗಿಲ್ಲ. ಅದೇನೇ ನಿನ್ ಕಾಲ್ದು ಇದಾವಲ್ಲ ಅವು ಚೆನ್ನಾಗಿದಾವ. ಅವಳ ಕಾಲಲ್ಲಿ ಇರೋವು ಚೆನ್ನಾಗಿದಾವ. ಅದೇ ನಾನು ಬರೀ ಹಿಂಗೆ ಪ್ಲೇನ್. ಹಾಕಿಬೇಕಾಯ್ತು ಅಂದ್ರು ಗೆಜ್ಜೆ ಇರೋವು ಈಗ ಮೊನ್ನೆ ಬಂದಾಗ ಈಗ ಅವನ್ನ ರೇಗಿಸ್ತಾ ಇರೋದು ನೋಡಿ ನಾನು. ಹೇಳಿ ನಮ್ಮ ಅಣ್ಣ ಹೇಳಿದ್ದು ಹಾಕ್ತೀನಿ ಯೂಟ್ಯೂಬ್ಗೆ. ಎದ್ದೋಡೋದಂಗ ನಾಚ್ಕೊಂಡು ಹೋದ. ವೆಯ್ಟ್ ನಮ್ಮ ಅಜ್ಜಿಗೆ ವೆಯ್ಟ್ ಲಾಸ್ ಶೇಟ್ ಬ್ರೋ. ನಾನಂತೂ ಸಿಗಾಕೊಂಡಿದ್ದೀನಿ ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಏನಂದರೆ ಇವಾಗ ವಾಕಿಂಗ್ ಹೋಗ್ತಾ ಇದ್ದೀವಿ ನಾವು. ಇಲ್ಲಿಂದ ಅಲ್ಲಿ ತನಕ ವಾಕಿಂಗ್. ನಾನು ನಮ್ಮ ಅಜ್ಜಿ ಜೊತೆ ವೆಯ್ಟ್ ಲಾಸ್ ಜರ್ನಿಗೆ ವಾಕಿಂಗಿಗೆ ಬಂದಿದ್ದೀನಿ. ಇದೇ ನಮ್ಮೂರು. ಅಲ್ಲಿ ನಮ್ಮ ಮನೆ ಇದೆ. ದಿಸ್ ಇಸ್ ನಮ್ಮ ಮನೆ. ಇದು ನಮ್ಮ ಚಿಕ್ಕಮ್ಮವ್ರ ಮನೆ ಆವಾಗಲೇ ತೋರಿಸಿದ್ರಲ್ಲ ಅಧ್ಯಕ್ಷರ ಮನೆ ಅಂತ, ಆ ರೋಡ್ ಇದು. ಜಸ್ಟ್ ಅ ಸಿಂಪಲ್ ವಾಕ್, ಈವ್ನಿಂಗ್ ವಾಕ್ ಊರಲ್ಲಿ. ಬೆಂಗಳೂರಲ್ಲಿದ್ದರೆ ಬರೀ ಟ್ರಾಫಿಕ್ ಸೌಂಡು, ಗಾಡಿ ವೆಹಿಕಲ್ ಬೆಳಗ್ಗೆ ಎದ್ದ ತಕ್ಷಣ ಅದೇ ಸೌಂಡು, ಕಸದ ಗಾಡಿ ಸೌಂಡು. ಇಲ್ಲಾದರೆ ಬರ್ಡ್ ಸೌಂಡು, ಹಸುಗಳ ಸೌಂಡು ಚೆನ್ನಾಗಿರುತ್ತೆ. ಸೊ ಊರಿಗೆ ಬಂದರೆ ಒಂಥರ ವೈಬ್ ಸಖತ್ತಾಗಿರುತ್ತೆ. ವಾಕ್ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಮಾತಾಡ್ತಿದ್ದಾರೆ. ವಾಪಸ್ ಹೋಗ್ಬೇಕು. ಬರ್ತೀನಮ್ಮ ವಾಪಸ್. ಇವಾಗ ವಾಪಸ್ ಹೋಗಿ ಬರ್ತೀನಿ. ಗೈಸ್ ಇಲ್ಲೆಲ್ಲ ಮಾತಾಡ್ತಾ ಕೂತಿದ್ದೀವಿ ಸಂಜೆ ಮೀಟಿಂಗಲ್ಲಿ. ಅವನು ನಮ್ಮ ಅಕ್ಕನ ಮಗ ಚಂದ್ರಶೇಖರ್. ಸುರಸುಂದರ ಆಡೋ ಬರೇ ಬಾ ಹೀರೋನಾ ಅಂತ. ಮಂಗ ಇವರು ನಮ್ಮಮ್ಮ ಗೈಸ್ ನೋಡಿರ್ತೀರಾ. ಹಿಂಗಾಗಿದ್ದಾರೆ ನಮ್ಮಮ್ಮ ನೋಡಿ ಈಗ. ಅವರು ನಮ್ಮತ್ತೆ, ನಮ್ಮಮ್ಮನ ಅತ್ತಿಗೆ. ಇವರು ನಮ್ಮ ಮಾವನ ಮಗ, ಅವ್ರ ಮಗ. ಇವರು ಅವ್ರ ಹೆಂಡ್ತಿ. ಇವ್ರ ಹೆಂಡ್ತಿ ಇವರು ಮಾವನ ಮಗ, ಅವ್ರ ಹೆಂಡ್ತಿ ಇವರು. ಅಂದರೆ ಇವಳು ನಮ್ಮ ಚಿಕ್ಕಮ್ಮನ ಮಗಳೇ, ಆದರೆ ಅಕ್ಕನ್ನೇ ಕೊಟ್ಟಿರೋದು ಮಾವನ ಮಗಂಗೆ. ಅಕ್ಕ ನೀನು ಭಾಗ್ಯ ಒಂದೇ ತಾನೆ ಅವಳಿಗಿಂತ. ಅವಳು ನಂಗೆ 2.5 ವರ್ಷಕ್ಕೆ ದೊಡ್ಡವಳು, ನೀನು 3 ವರ್ಷಕ್ಕೆ ದೊಡ್ಡವಳು. ಅವಳು 6 ವರ್ಷಕ್ಕೆ ದೊಡ್ಡವಳು. ಇಲ್ಲಿ ಕೂತಿದ್ದೀವಿ ಅಧ್ಯಕ್ಷರ ಮನೆ ಮುಂದೆ. ನಾವೀಗ ನಮ್ಮದು ಏನೋ ಕಷ್ಟ ಹೇಳ್ಕೊಳಕ್ಕೆ ಬಂದಿದ್ದೀವಿ, ಪರಿಹಾರ ಮಾಡಿಕೊಡ್ರಿ ಅಂತ. ಟಿವಿ ಹೋಗ್ಬಿಟ್ಟೈತೆ, ಟಿವಿ ಕೊಡ್ಸಕ್ಕೆ ಈಗ ಹಂಗೆ ಬೆಳಿ ಇದ್ದೋಳಮ್ಮ ನೀನು. ಹಂಗೆ ಕೊಡ್ಸಂಗೆ ಅನ್ನು. ಕೊಡಿಸ್ತಾಳ ಅವಾಗ. MLA ಆಗೋನು. ಅರಸೀಕೆರೆ MLA ನೆಕ್ಸ್ಟು. ಕರ್ನಾಟಕ CM ಮಾಡ್ತಾವಳೆ. ಏನೇ ಆದ್ರೂ ನಿಂಗೆ ಎಲ್ಲೇ ಹೋದ್ರು ಎಲ್ಲದಕ್ಕೂ ಹೊಟ್ಟೆ ಕಿಚ್ಚಿನ ಜನ ಇದ್ದೇ ಇರ್ತಾರೆ. ನಾನು ತಾತನ ಗಾಡಿ ಹೊಡೆದೆ. ಏನಿಲ್ಲ, ತಂಗಿನ ಕರಿನ ಸೇಲ್ ಮಾಡ್ತಾರ ಅವರು. ಇವ್ರು ಸಿಗಿಯೋದನ್ನ ಅವ್ರು ಸೇಲ್ ಮಾಡಿ ತಗೊಂತ ಇರ್ತಾರೆ. ಮಾಡಿದ್ದೀನಿ, ಕಟ್ ಮಾಡಿದೆ, ಮತ್ತೆ ಆನ್ ಮಾಡಿದ್ದೀನಿ. ಅದು ಇಲ್ಲಿಂದ ಇಲ್ಲಿಗೆ ಮಾತಾಡಿದ್ದೀನಿ, ಗೊತ್ತಾಗಿಲ್ಲ. ಮಾವಿನ ಹಣ್ಣು ಚೆನ್ನಾಗಿ. ಇನ್ನೂ ಎಷ್ಟು ದಿವಸ ಆಗ್ಬೇಕು ಇವು? 1 ತಿಂಗಳು.
ಮಾರ್ತೀರಾ? ಕೆಂಪಗಾಗ್ತದೆ ನೋಡಂಗ ಆಗ್ಬೇಕಾಗಿ. ಅಲ್ಲ ಮಾರ್ತೀರಾ? ಇಲ್ಲ, ನಿಮ್ಗೆ ಮನೆಯವ್ರಿಗೆ? ಯಾರು ಬಂದು ತಿಂದು ಹೋಗ್ತಾರೆ. ಬೀಳ್ತಾವ್ ಕಣೆ, ನಾವೇನು ಇಳುವಲ್ಲ. ನಾನು ಅವಾಗ ನಮ್ಮ ರೇವಕ್ಕಜ್ಜಿಯವ್ರ ತೋಟದಲ್ಲಿ ಹಾಕ್ಸೋದು ಅಟ್ಟದ ಮೇಕೆ ಹೋಗಿ ತಿಂದು ಬರೋದು ಅಟ್ಟದ ಮೇಕೆ. ಬೇಗಿದ್ದು ಅದಕ್ಕಂಡು ಹೆಂಗೆ ತಿಂತೀವಿ ಅನ್ನೋದು ಅಜ್ಜಿ. ಹಂಗೆ ತಿಂತಿದ್ದೆ ಸಣ್ಣ ಹುಡುಗಿಲಿ. ತಿಂತೀನಿ, ಅಷ್ಟು ಜಾಸ್ತಿ ತಿಂತೀನಿ ಈಗಲೂ. ನಮ್ಮ ಮನೇಲಿ ಅಲ್ಲೇ ಒಂದು 5 kg ತಂದು ಮುಗಿಸಿದ್ದೀವಿ. ಇಷ್ಟ ನನಗೆ ಮಾವಿನ ಹಣ್ಣು, ಹಳಸಿನ ಹಣ್ಣು ಅವಿಷ್ಟ. ಸೇಬೆಕಾಯಿ ಅವೆಲ್ಲ ಮನೆಗೆ ಹೋಗೋವತ್ತಿಗೆ ಹಣ್ಣಾಗ ಮಾವಿನಕಾಯಿ ಉದ್ರಸು ನೈಟ್ ಹತ್ತಿ ಎಲ್ಲ ಒಂದು ಚೀಲ ತುಂಬ್ಕೊಂಡು ಕೆಂಪಗಾಗಬೇಕವು, ಇಲ್ಲಾಂದ್ರೆ ಕೆಟ್ಟು ಹೋಗ್ತವೆ ಸುಮ್ಮನೆ. ಇಲ್ಲಿ ಆಯ್ದ ಒಂಚೂರು ಕೆಂಪುಗಷ್ಟೆ. ಕೆಂಪುಗೆ ಮತ್ತೆ ಗ್ರೀನ್ ಅಷ್ಟೇ ಅಷ್ಟೇ. ಏನಾದ್ರು ಮಾತಾಡ್ರೆ ನಮ್ಮ ಲಾಗಲ್ಲಿ. ಇವರು ನಮ್ಮ ಸಬ್ಸ್ಕ್ರೈಬರು ಪ್ಲಸ್ ನಮ್ಮ ಅಕ್ಕ. ನೀನು ನೋಡ್ತೀಯ ಚಂದು? ಎಲ್ಲ ನೋಡ್ತೀಯ? ಯಾವುದೋ ಒಂದೊಂದು ನೋಡ್ತೀಯ? ಎಲ್ಲ ನೋಡಬೇಕು. ಬೇರೆಯವ್ರದ್ದು ನೋಡ್ತೀಯಾ? ಯಾರ್ದು ಯೂಟ್ಯೂಬರ್ಸ್ ನೋಡು. ಅವ್ನು ನೋಡ್ತೀಯ ಮತ್ತೆ? ಸ್ಯಾಮ್ ಸಮೀರ್. ಈಗ ವಿಡಿಯೋದು ಅಂದರೆ ಅವನು 5 ವರ್ಷದಿಂದ ಮಾಡಿ ಈಗ ಬೆಳೆದಿರೋದು. ಅವನು ಸ್ಟಾರ್ಟಿಂಗಲ್ಲಿ ಅವನದು ಕಮ್ಮಿ ವ್ಯೂಸೇ ಎಲ್ಲ. ಇವಳು ಅವನ ಫ್ಯಾನ್. ಯಾವಾಗ ನೋಡಿರೋ ಅವನದು ಲಾಗ್ ಹಾಕೊಂಡು ಕೂತಿರ್ತಾಳೆ ಟಿ ವಿ. ಕನ್ಸಲ್ಲೆಲ್ಲ ಬರ್ತಾನಂತ ಅವ್ನು ಇವಳಿಗೆ ಮೀಟ್ ಆಗಿರೋ ಥರ. ಹೇಳಿಲ್ವೇನೋ ಸುಶ? ಬಂದಿದ್ದ ನಾನು ಹೋಗಿ ಮಾತಾಡ್ಸಿರೋ ಥರ ಆ ಥರ ಎಲ್ಲ ಇವಳಿಗೆ ಈಗಲೇ. ಸ್ಯಾಮ್ ನೋಡಿದೀಯ ನೀನು ಡೈರೆಕ್ಟಾಗಿ? ಎಲ್ಲಿ? ಯಾವ ಮಾಲ್? ಗೈಸ್ ಇಲ್ಲಿ ನೋಡಿ, ಒಬ್ರು ಇವರು ಸ್ಯಾಮ್ ನೋಡಿದಾರಂತೆ. ಇವರು ನೋಡಿ, ಈ ಕಡೆ ಬರ ಇಲ್ಲಿ. ಯಾವ ಮಾಲ್ಗೆ ಹೋದಾಗ? ಯಾವ ಮಾಲ್ಗೆ ಹೋಗಿದ್ದ? ಬೆಂಗಳೂರಲ್ಲ, ಶ್ರವಣ್ ಅವರೆಲ್ಲ ಫ್ರೆಂಡ್ಸು. ಯಾವ ಮಾಲ್ಗೆ ಹೋಗಿದ್ದ? ಅಲ್ಲ, ಹುಡುಗಿ ಜೊತೆ ಬಂದಾಗ. ಅವ್ರ ಹುಡುಗಿ ಜೊತೆ ಈಗೀಗ ನೀನು ನೋಡಿರೋದು ರೀಸೆಂಟಾಗಿ. ಅವಾಗ ಇನ್ನೂ ಹುಡುಗಿನ ರಿವೀಲ್ ಮಾಡಿರಲಿಲ್ಲ ಅವನು. ಅವಾಗ ಫ್ರೆಂಡ್ಶಿಪ್ಪಲ್ಲಿ ಇದ್ರು ಅವರು, ತೋರಿಸಿರ್ಲಿಲ್ಲ ಅವನು. ನೋಡ, ನಾನು ಬಸ್ಸಲ್ಲಿ ಹೋಗ್ತಿದ್ದೆ. ಅವನಲ್ಲಿ ಗಿಟಾರ್ ಅಂಗಡಿ ಇದೆ ನೋಡಲ್ಲಿ ಜಯನಗರಲ್ಲಿ. ಅವನು ಹೈಟಿಗಿದ್ದಾನೆ, ಅದೇ ನೋಡಿದ್ರೆ ಒಂದ್ ಸ್ವಲ್ಪ ಹೈಟ್ ತರ ಕಾಣಿಸ್ತಾನೆ. ಸಣ್ಣ ಇದಾನಲ್ಲ, ಅದಕ್ಕೆ ಹಂಗೆ ಕಾಣಿಸ್ತಾನೆ ದೂರದಿಂದ ನೋಡಿದಾಗ. ಬ್ಲಾಕ್ ಕಲರ್ದ ಬ್ಲಾಗ್ ಹಾಕಿದ್ದಾನೆ, ನಾನು ನೋಡಿ. ಗಿಟಾರ್ ನೋಡ್ತೀಯ ಲಾವಣ್ಯ? ಇಲ್ಲ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡವಳೆ ಅವನು ಅದರಲ್ಲಿ ಇದು ಮಾಡಿದಾನಂತಲ್ಲೇ ಕ್ಲಾಸು. ಅವನ ಟೀಚರ್ ಕೂಡ ಆಗಿದ್ನಂತಲ್ಲ, ಹೇಳಿದಾನೆ ಒಂದು ಇಂಟರ್ವ್ಯೂನಲ್ಲಿ. ಈ ಕೊನೆಗೆ ಇಲ್ಲಿ ನೇರ ಭೇಟಿ ಮಾಡಿರೋರು ಇವರು ಸಿಕ್ಕಿದ್ದಾರೆ ಅವ್ರನ್ನ ಮಾಲಲ್ಲಿ. ಮಾತಾಡಿಸ್ದ? ಚೆನ್ನಾಗಿ ಮಾತಾಡ್ತಾನೆ ಎಲ್ಲರ ಹತ್ರ ಅವನು. ನಾವು ನಮ್ಮ ಮನೆ ಮುಂದೆ ಶೂಟಿಂಗ್ ನಡೀತು. ನಾನು ನೋಡಿ ಇವಳು ಯಾರದು? ಬಂದು ಕುತ್ಕೋಬಾ ಸುಮ್ಮನೆ. ನಮ್ಮ ಅಪ್ಪ ಮಾತುಕತೆ ಆಡ್ತಾ ಇದ್ದಾರೆ. ಮಲಗಿದ್ದಾರೆ ನಮ್ಮಪ್ಪ. ಇವರು ಮೇಡಮ್ ಮೇಲೆ ಸಿಂಹಾಸನ, ನಾವಿಲ್ಲಿ ಕೆಳಗೆ. ಅವೆಲ್ಲ ಸೆನ್ಸರ್ ಕಟ್ಟು. ಹೋಗವ ನಿಮ್ಮ ಪಕ್ಕಕ್ಕೆ, ತಡಿಯ ಮಾತು ಹೋಗು.
ನಾನು ನಿನ್ ಪಕ್ಕ ನೋಡಿ ಗೈಸ್, ನಮ್ಮ ಅಪ್ಪ ಪಾಪ ಮೊಮ್ಮಗಳು ಅಂತ ಕರ್ಕೊಂಡು ಮಂಗಿಸ್ಕೊಳಕ್ ಹೋದ್ರೆ ಇವಳು ಹೋಗಲ್ಲ ಅಂತಾಳೆ. ಒತ್ಕೊಂಡಂಗಿದ್ರೆ ಸುಮ್ಮನೆ ಹಾಕಿ ಒತ್ಕೋತೀನಿ ಅಪ್ಪ ನನ್ನ ಮಗ್ಳಿಗೆ ಯಾರು ಬರ್ಬೇಡ್ರಿ ದೂರ ಮಾಡ್ತಾರೆ. ನಿನ್ ಮಗ್ಳಿಗೆ ಅಂತ ಅಲ್ಲ, ನಾನು ಅವಳ ಪಕ್ಕಕ್ಕೆ ಬರೋಣ ಅಂತ ಹೇಳಿ. ನಾನ್ ಪಕ್ಕಕ್ಕೆ ಅಂತಕ್ ಬರಲ್ಲ. ನನಗೆ ಫ್ರೀ ಇರ್ಬೇಕು ಜಾಗ. ಗೈಸ್, ಈಗ ಬೆಳಗ್ಗೆ 7 ಗಂಟೆಗೆ ಎದ್ವಿ. ನಮ್ಮಪ್ಪ ಏನೋ ಮಾಡ್ತಾ ಕೂತವ್ರೆ. ನಮ್ಮಮ್ಮ ಪಲಾವ್ ಮಾಡಿದ್ಯೇನಮ್ಮ? ಪಲಾವ್ ಮಾಡವ್ರೆ. ನಮ್ಮ ಅಕ್ಕನ ಮಗಳು ತಿಂಡಿ ತಿಂದಂಗೆ ಹೋದ್ರು. ಅವ್ರದ್ದೇನೋ ಫಂಕ್ಷನ್ ಇತ್ತು, ಬೇರೆ ಕಡೆ ಹೋಗ್ಬೇಕು ಅಂತ. ನಾನು ಈಗ ರೆಡಿ ಆಗ್ತಾ ಇದ್ದೀನಿ, ಇನ್ನೂ ರೆಡಿ ಆಗಬೇಕು. ನನ್ನ ಮಗಳು ಸ್ನಾನಕ್ಕೆ ಹೋಗೋಳೆ. 9:30 ಬಸ್ ಇದೆ. ಬಸ್ಗೆ ಹೊರಟಿದ್ದೀವಿ ಇವಾಗ. ತೆಂಗಿನಕಾಯಿ ಒಂದು ತೊಗೊಂಡಿದ್ದೀವಿ ಅಷ್ಟೇ. ಬಸ್ಸಲ್ಲಿ ಬತ್ತಂತ ಗೈಸ್, ಈಗ ಹೊರಟಿದ್ದೀವಿ ರೆಡಿಯಾಗಿ. ಬಸ್ ಸ್ಟ್ರೈಕ್ ಅಂತೆ, ಅದಕ್ಕೆ ಕಾಯ್ತಾ ಇದ್ದೀವಿ. ಆಟೋ ಬುಕ್ ಮಾಡಿ. ನಮ್ಮಮ್ಮ ತಿಂಡಿ ತಿಂತವ್ರೆ, ನಮ್ದೆಲ್ಲ ಆಯ್ತು ತಿಂಡಿ. ಇವರಿಬ್ರು ಚಿಕ್ಕ ಮಕ್ಳು ಥರ ಕಿತ್ತಾಡ್ತವ್ರೆ. ನಮ್ಮಪ್ಪ ಗೈಸ್ ಹೆಣ್ಮಕ್ಳ ಹತ್ರ ಇದ್ದಂಗೆ ಗಂಡು ಮಕ್ಳು ತವಿರಲ್ಲ. ಯಾಕಣ್ಣ ಹಂಗೆ? ನೀನು ಇಷ್ಟ ಅಲ್ಲ ನಿಂಗೆ ಗಂಡು ಮಕ್ಳು? ಯಾವಾಗ ಅವ್ರವ್ವ ಗಂಡು ಮಗು ಬೇಕು ಅಂತ ಮಾಡಿರೋದು. ಇನ್ನೊಂದಾಗಲಿ ಅಂತ ನಾನು ಹುಟ್ಟಿದ್ದು. ನಾನು ಎಣ್ಣೆ ಗಂಡು ಬೀರಿ. ಯಾರನ್ನ ಏನಂದೆ? ಏನೋ ಶಾಸ್ತ್ರ ಹೇಳ್ತವ್ರು ನಮ್ಮಪ್ಪ ಮೊಮ್ಮಗಳು 5 ಮಕ್ಳು. ಆಮೇಲೆ ಏನಾಗ್ತಾಳೆ ಮುಂದಕ್ಕೆ ಭವಿಷ್ಯದಲ್ಲಿ 17 ನೋಡಿ. ತೋರ್ಸೆ. ಓಯ್ ಹತ್ರಕ್ಕೆ ಹೋಗು, ಪಕ್ಕಕ್ಕೆ ಹೋಗು. ತೋರ್ಸ್ಕಯ್ಯ. ಎಲ್ಲರೂ ಹೇಳ್ತಾರೆ ಅವಳಿಗೆ, ನಮ್ಮ ಅಪಾರ್ಟ್ಮೆಂಟಲ್ಲೂ ಹೇಳ್ತಾರೆ, ಎಡಗೈ ಬೆಳೆಸ್ತಾಳಲ್ಲ ಎಲ್ಲದಕ್ಕೂ, ಅದೃಷ್ಟ ಹಂಗಿದ್ರೆ ಅಂತ. ಅವಳಿಗೆ ಗೆರೆನೇ ಇಲ್ಲ ಜಾಸ್ತಿ ಕೈಯಲ್ಲಿ. ಸೌದೋಯ್ದಾವೆ ಈಗಲೇ ಗೆರೆಗಳು. ಅವಳು ಎಡಗೈಲಿ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿರ್ತಾವ ಗೊತ್ತಾ? ಒಂದು ಬರ್ತೋರ್ಸವ ಅಜ್ಜಿಗೆ ಎಡಗೈಲಿ ಒಂದು ಲೈನ್ ಹೆಂಗ್ ಬರೀತೀವಿ. ಬುಕ್ಕು ಪೆನ್. ಇದು ನಮ್ಮ ತಂದೆಯವರ ಅರಮನೆ ಗೈಸ್. ಹಳೆ ಕಾಲದ ಬೀರು. ಏನಾದ್ರು ಬರೀ ಸೂಪರ್ ಇರುತ್ತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಇಂಗ್ಲೀಷ್ ಏನು ಕೂಡ್ ಒಳ್ಳೆ ಚೆನ್ನಾಗಿ ಬರೀತಾರೆ. ನನ್ನ ಹೆಸರು ಬರೀ ನೋಡಂಗ ಹಂಗಾದ್ರೆ. ಗಂಗಾದ್ರಿ ನೋಡು. ಗಂಗಾದ್ರಯ್ಯ. GANGA ಗಂಗಾ. DHA ಗಂಗಾಧರ್. RAYA. ಬರ್ದಾ ನೋಡೋಣ. ಬರ್ದಾಳೆ. ಹೆಂಗ್ ಬರ್ದಾಳೆ? ಹೆಂಗೈತೆ ಅಕ್ಷರ? ಸೂಪರ್ ಅಕ್ಷರ, ಮುತ್ತು ಕೊಡಂಗದ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದು ಸೂಪರ್ ಅಕ್ಷರ, ಮುತ್ತು ಕೊಡಂಗದ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ. ಎಡಗೈಲೆ ಹೆಂಗ್ ಬರೀತಾಳೆ ನೋಡು ಮೊಮ್ಮಗಳು. ಫೇಮಸ್. ನೀನು ಓದಿ 500 ರೂಪಾಯಿ ಕೊಡು, ಬೇಗ ಬಂತು.
ವಜ್ಜನ ದುಡ್ಡು ಕೊಡ ತಕೊಂಡ್ಬಿಡಲ್ಲ ಈಗ ವಜ್ಜನ. ನಾನೇ ದುಡ್ಡು ಬಲಿ 10 ರೂಪಾಯಿ ಕೊಡ್ತೀನಿ. ತಗೊಳ ಚಾರ್ಜರ್ ಸುಶು. ಗೈಸ್ ಈಗ ಆಟೋ ಬಂದಿದೆ, ಬುಕ್ ಮಾಡಿದ್ದೀವಿ, ಹೊರಡ್ತಾ ಇದ್ದೀವಿ. ಹೊರಟು ಅರಸೀಕೆರೆಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಅವ್ರ ತಾತಂತವೆ ದುಡ್ಡು ಇಸ್ಕೊತಾವಳೆ 10 ರೂಪಾಯಿ. ಗೈಸ್ ಇದು ನಮ್ಮ ಅಮ್ಮವರ ಮನೆ ದೇವರು ಸಿದ್ದೇಶ್ವರ ಸ್ವಾಮಿ ಅಂತ. ಅದು ಮುಂದೆ ಬಾಗಿಲು ಹೆಬ್ಬಾಗ್ಲು ಹೆಂಗೆ ಕಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಹತ್ರ, ಅಲ್ಲಿ ವೈಟ್ ಕಲರ್ ಆಗಿ ಕಾಣಿಸ್ತಾ ಇತ್ತಲ್ಲ, ಬೆಟ್ಟದಲ್ಲಿ ವೈಟ್ ಕಲರ್ ಕಾಣಿಸ್ತಿದೆ ನೋಡಿ ದೇವಸ್ಥಾನ. ಅದೇ ದೇವಸ್ಥಾನ. 3 ಬೆಟ್ಟ ಹತ್ತಿ ಇಳಿಬೇಕು ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾವು. ಅದು ಹೆಬ್ಬಾಗ್ಲದು. ಈಗ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ. ನೀವು ಅರಸೀಕೆರೆಗೆ ಬಂದರೆ ಈ ಟೆಂಪಲ್ಗೆ ಬಂದೋಗಿ. ತುಂಬ ಹಳೇ ಕಾಲದ್ದು, ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಗೈಸ್ ನನ್ನ ಮಗಳು ಆಟೋದಲ್ಲಿ ಮಲಗಿರೋದು ನೋಡಿ, ಹೆಂಗೆ ಮಲಗೋಳು. ನಿದ್ದೆ ಮಾಡಿರ್ತಾಳೆ. ಕಾರ್ ಹತ್ತಿದ್ರು ಅಷ್ಟೇ ಹಿಂಗೆ ನಿದ್ದೆ ಮಾಡೋದು, ಯಾವ ವೆಹಿಕಲ್ ಹತ್ತಿದ್ರು ಹಿಂಗೆ ನಿದ್ದೆ ಮಾಡೋದು. ಗೈಸ್ ಈಗ ಟ್ರೈನ್ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. 10:50ಕ್ಕೆ ಟ್ರೈನ್ ಇರೋದು. ಸೊ ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ನೈಟು ನಿದ್ದೆ ಇಲ್ಲ ನನಗೆ, ಒಂಥರ ಮುಖ ಎಲ್ಲ ಹಿಂಗಾಗಿದೆ, ಊದ್ಕೊಂಡಿರುತ್ತೆ. ಇದು ತಗೊಂಡ್ರೆ ಆಯ್ತು ನೋಡಿ ಗೈಸ್, ಇದು ಯಾವುದು ಅರಸೀಕೆರೆಯಲ್ಲಿ ಒಂದು ವಾಟರ್ ಬಾಟ್ಲ್ ತೊಗೊಂಡ್ರೆ ಇದೊಂದು ಫ್ರೀ. ನನಗೆ ನಿದ್ದೆ ರೈಲ್ವೆ ಎಳಿತಾ. ಸ್ಟೇಷನ್. ಇವಳು ಆಟೋದಲ್ಲಿ ನಿದ್ದೆ ಮಾಡಿದ್ಲು. ನಮಗೆ ನಿದ್ದೆ ಬರ್ತೈತೆ. ಮನೆಗೆ ಹೋಗಿ ನೈಟ್ ಚೆನ್ನಾಗಿ ನಿದ್ದೆ ಮಾಡಬೇಕು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ